ಗೋವುಗಳ ಕಳ್ಳ ಸಾಗಾಣಿಕೆ ಮತ್ತು ಹತ್ಯೆಯನ್ನು ತಡೆಗಟ್ಟುವುದಕ್ಕಾಗಿ ಗೋಹತ್ಯೆ ನಿಷೇಧ ಕಾನೂನು 2020 ಅದನ್ನು ಜಾರಿಗೆ ತಂತು. ಆದರೆ ಪ್ರಸ್ತುತ ಅಧಿಕಾರದಲ್ಲಿರುವಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಈ ಒಂದು ವಿಧೇಯಕಕ್ಕೆ ತಿದ್ದುಪಡಿ ತಂದು ಈ ವಿಧೇಯಕವನ್ನು ದುರ್ಬಲಗೊಳಿಸಕ್ಕೆ ಹೊರಟಿದೆ. ಈಗ ಪ್ರಸ್ತುತ ನಡೆಯುತ್ತಿರುವಂಥ ಚಳಿಗಾಲದ ಅಧಿವೇಶನದಲ್ಲಿ ಈ ಗೋಹತ್ಯೆ ನಿಷೇಧ ಕಾನೂನಿಗೆ ಒಂದು ಮಾರ್ಪಾಟನ್ನು ತರೋಕ್ಕೆ, ಒಂದು ವಿಧೇಯಕದಲ್ಲಿ ಮಾರ್ಪಾಟು ಮಾಡೋದು, ಅಮೆಂಡ್ಮೆಂಟ್ ತರೋಕ್ಕೆ ಹೊರಟಿದೆ. ಅದೇನಪ್ಪ ಅಂತಂದರೆ, ಇಷ್ಟು ದಿವಸ ಗೋವನ್ನು ಕಳ್ಳ ಸಾಗಾಣಿಕೆ ಮಾಡ್ತಿದ್ದಂಥ ಯಾರಾದರೂ ವ್ಯಕ್ತಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದರೆ ಅವನು ತನ್ನ ವಾಹನವನ್ನು ಬಿಡಿಸಿಕೊಂಡು ಹೋಗಬೇಕು ಪೊಲೀಸ್ನವರಿಂದ ಅಂತಂದರೆ ಬ್ಯಾಂಕ್ ಗ್ಯಾರಂಟಿಯನ್ನು ಕೊಡಬೇಕಾಗಿತ್ತು. ಅದು ವಿಧೇಯಕದ ಒಂದು ಭಾಗ ಆಗಿತ್ತು. ಆದರೆ ಈಗ ಬರ್ತಾ ಇರೋಂಥ ಮಾರ್ಪಾಟು ಏನಪ್ಪ ಅಂತಂದರೆ, ಬ್ಯಾಂಕ್ ಗ್ಯಾರಂಟಿ ಬೇಡ, ಒಂದು ಇಂಟಿಮಿಟಿ ಬಾಂಡ್ ಕೊಟ್ಬಿಡಿ, ಬಿಡಿಸ್ಕೊಂಡು ಹೋಗಿ ಅನ್ನುವಂಥ ಒಂದು ಮಾರ್ಪಾಟನ್ನು ರಾಜ್ಯ ಸರ್ಕಾರ ತರಕ್ಕೆ ಹೊರಟಿದೆ. ಇದು ಮೊದಲ ಹಂತ ಅಂತ ನಾವು ಅಂದ್ಕೊಳ್ತೀವಿ. ಹೀಗೆ ಅನೇಕ ಮಾರ್ಪಾಡುಗಳನ್ನು ಮುಂದಿನ ಅಧಿವೇಶನಗಳಲ್ಲಿ ತಗೊಂಡು ಬಂದು ರಾಜ್ಯ ಸರ್ಕಾರ ಇಡೀ ಕಾಯ್ದೆಯನ್ನು ಹಳ್ಳ ಹಿಡಿಸಬೇಕು ಅನ್ನುವ ಹುನ್ನಾರದಲ್ಲಿದೆ ಅಂತ ನಮಗೆಲ್ಲ ಸಂಶಯ ಬರ್ತಾ ಇದೆ. ಯಾಕೆಂದರೆ ಸರ್ಕಾರದ ನಡೆ ಅದೇ ಥರ ಇದೆ. ಆದ್ದರಿಂದ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು. ಈ ರೀತಿಯಾದಂಥ ಕಾನೂನನ್ನು ದುರ್ಬಲಗೊಳಿಸಿ ಗೋಹಂತಕರಿಗೆ, ಗೋ ಕಳ್ಳ ಸಾಗಾಣಿಕೆದಾರರಿಗೆ ನೀವು ಯಾವುದೇ ರೀತಿಯಾದಂಥ ಪ್ರೋತ್ಸಾಹವನ್ನು ಕೊಡಬಾರದು. ಗೋಗಳ ಸಂತತಿಯನ್ನು ರಕ್ಷಣೆ ಮಾಡಬೇಕು. ಅದಕ್ಕೆ ರಾಜ್ಯ ಸರ್ಕಾರ ಕಟ್ಟಿಬದ್ಧವಾಗಿ ನಿಲ್ಲಬೇಕು ಅಂತ ಹೇಳಿ ನಾವು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ತುಮಕೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳ ಇಡೀ ರಾಜ್ಯದಾದ್ಯಂತ ಈ ರೀತಿಯ ಪ್ರತಿಭಟನೆಯನ್ನು ಮಾಡ್ತಾಯಿದೆ. ಹಾಗಾಗಿ ಇವತ್ತು ತುಮಕೂರಿನಲ್ಲಿ ಈ ಪ್ರತಿಭಟನೆಯನ್ನು ಮಾಡಿದ್ದೇವೆ. ತುಮಕೂರಿನ ಟೌನ್ ಹಾಲ್ ಸರ್ಕಲ್ನಲ್ಲಿ ಈ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಹಿಂದೂ ಬಾಂಧವರುಗಳು ಗೋಪೂಜೆಯ ಮೂಲಕ ನಾವು ಇದನ್ನು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೇವೆ. ಎಲ್ಲ ಹಿಂದೂ ಸಂಘ ಸಂಸ್ಥೆಗಳು, ಪ್ರಾಣಿದಯಾ ಸಂಸ್ಥೆಗಳು ಇದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾವೆ. ಜೊತೆಗೆ ಇದರ ನಂತರ ನಾವು ರಾಜ್ಯಪಾಲರಿಗೆ ತುಮಕೂರಿನ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸೋದಿವೆ. ನಿಮ್ಮ ಮುಂದೆ ಈ ವಿಧೇಯಕ ಬಂದಾಗ ನೀವು ಅದಕ್ಕೆ ಅಂಕಿತ ಹಾಕಬಾರ್ದು. ದಯವಿಟ್ಟು ಈ ಒಂದು ವಿಧೇಯಕದ ಮಾರ್ಪಾಟನ್ನು ನೀವು ತಡೆ ಹಿಡಿಬೇಕು ಅಂತ ಹೇಳಿ ನಾವು ಅವರಲ್ಲಿ ಕೇಳ್ಕೊಳ್ಳೋರಿದ್ದೇವೆ. ನನ್ನ ಹೆಸರು ಪ್ರದೀಪ ಅಂಥೇಳಿ, ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷ, ತುಮಕೂರು.